ಲಾಯರ್ ಜಗದೀಶ್ ಅವ್ರನ್ನ ಇಡೀ ಮನೆ ಯಾಕಂದ್ರೆ ಬೇಡ ಅಂತ ಅಂದ್ರೆ ಇವ್ರು ಇದ್ರೆ ಆಗ್ತಾ ಇಲ್ಲ, ಕಷ್ಟ ಆಗ್ತಿದೆ ಅಂತ ಹೊರಗಡೆ ಕಳಿಸಿದ್ರು. ಬಟ್ ಸಿಕ್ಕಾಬಟ್ಟೆ ಫಾಲೋಯಿಂಗ್ ಇದ್ದಿದ್ದು ಅವ್ರಿಗೆ ಆಕ್ಚುಲಿ ಹೊರಗಡೆ ತುಂಬಾ ಫ್ಯಾನ್ ಫಾಲೋಯಿಂಗ್. ಅಂದ್ರೆ ಏನ್ ಅನ್ಸುತ್ತೆ ನಿಮಗೆ? ಅಂದ್ರೆ ಏನು ಜನಗಳ ಒಂದು ಎಂಟರ್ಟೈನ್ಮೆಂಟ್ ವ್ಯಾಖ್ಯಾನ ಬದಲಾಗ್ತಾ ಇದೆಯಾ ಹಾಗಾದ್ರೆ ಹೇಗೆ? ಆಕ್ಚುಲಿ ಎಂಟರ್ಟೈನ್ಮೆಂಟ್ ನ ವ್ಯಾಖ್ಯಾನ ನಮ್ಗೆ ಮನೆ ಒಳಗ್ ಬಂದಂತ ಗೆಸ್ಟ್ ಗಳು ತಿಳಿಸ್ತಾ ಹೋದ್ರು. ಎಂಟರ್ಟೈನ್ಮೆಂಟ್ ಅಂದ್ರೆ ಬರೀ ನೀವು ನಿಂತ್ಕೊಂಡು ಡ್ಯಾನ್ಸ್ ಮಾಡೋದಲ್ಲ ಅಥವಾ ಯಾವ್ದೊಂದು ಸ್ಕಿಟ್ ಮಾಡೋದಲ್ಲ, ನಿಮ್ಮ ಬಿಹೇವಿಯರ್ ಇಸ್ ಯುವರ್ ಎಂಟರ್ಟೈನ್ಮೆಂಟ್ ಅಂತ. ನೀವು ಹೇಗ್ ನಡ್ಕೋತೀರಾ, ಬೇರೆ ರೀತಿ ಹೇಗ್ ಮಾತಾಡ್ತೀರಾ, ನೀವೆಷ್ಟು ಫನ್ ಆಗಿರ್ತೀರ ಮನೇಲಿ, ದಟ್ ಇಸ್ ಎಂಟರ್ಟೈನ್ಮೆಂಟ್ ಅಂತ. ನಮ್ಗೆ ಅವಾಗ ನಿಜವಾಗ್ಲೂ ಅರ್ಥ ಆಗಿದ್ದು, ಹೌದು ಜಗದೀಶ್ ಅವ್ರು ಅದನ್ನ ಮಾಡ್ತಿದ್ರು. ಅವ್ರು ತುಂಬಾ ಫನ್ ಮಾಡ್ತಿದ್ರು, ತುಂಬಾ ಫನ್ನಿ ಆಗಿರ್ತಿದ್ರು ಎಲ್ರ ಜೊತೆ. ಹಂಸ ಅವ್ರ ಜೊತೆ ಆಗಿರ್ಬೋದು, ಐಶ್ವರ್ಯ ಜೊತೆ ಆಗಿರ್ಬೋದು, ತುಂಬಾ ಫನ್ ಮಾಡ್ಕೊಂಡು ಧನು ಜೊತೆ ಆಗಿರ್ಬೋದು. ಇದು ಆಕ್ಚುಲಿ ಎಂಟರ್ಟೈನ್ಮೆಂಟ್ ಅಂತ ನಮ್ಗೆ ತುಂಬಾ ಲೇಟರ್ ಡೇಸ್ ಅಲ್ಲಿ ಗೊತ್ತಾಗಕ್ ಶುರುವಾಯ್ತು. ಅದೇ ಜನ ಎಕ್ಸ್ಪೆಕ್ಟ್ ಮಾಡ್ತಿರೋದು, ಅದು ಬದಲಾಗಿಲ್ಲ. ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅದು ಜನ, ನಾವ್ ಅದನ್ನ ಬೇರೆ ರೀತಿ ಅರ್ಥ ಮಾಡ್ಕೊಂಡಿದ್ವಿ ಅಷ್ಟೇ. ಓಕೆ, ಬಟ್ ಅವ್ರು ಒಳಗಡೆ ಬಂದು ಗೊತ್ತಾಯ್ತು ಅಂತ ಹೇಳಿದ್ರು, ಅವಾಗ ಚೇಂಜ್ ಮಾಡ್ಕೊಳ್ಳೋ ಪ್ರಯತ್ನ. ಹೌದು, ಖಂಡಿತ ಹೌದು. ಯಾಕೆಂದ್ರೆ ಇವಾಗ ನಾನು ಮೋಕ್ಷಿತ ಮಾಡ್ತಿದ್ದೆ ಅದು, ನಾವು ತುಂಬಾ ತರಲೆ ಕೆಲ್ಸಗಳು ಮಾಡ್ತಾ ಇದ್ವಿ. ಸೊ ಇದೆಲ್ಲ ಎಲ್ಲದೂ ತೋರಿಸಿಲ್ಲ ಆಕ್ಚುಲಿ, ಗೊತ್ತಿಲ್ಲ, ನೋಡ್ಬೇಕು. ಬಿಕಾಸ್ ಲಾಸ್ಟ್ ಅಲ್ಲಿ ಅದೇ ಅವರು ಆ ಒಂದು ಗೌತಮಿ ಮತ್ತು ಮಂಜು ಅವರಿಂದ ದೂರ ಆಗಿ ನಿಮ್ ಗ್ರೂಪ್ ಸೇರ್ಕೊಂಡ್ರು ಅನ್ನೋ ತರ ಅಷ್ಟೇ ತೋರಿಸಿರೋದು. ಅದಾದ್ಮೇಲೆ ನೀವೇನ್ ಮಾಡಿದ್ರಿ, ಈಗಿನ ಅವ್ರ ಬಗ್ಗೆ ಮಾತಾಡ್ತಿದ್ರಿ ಅನ್ನೋ ತರನೇ ಅಷ್ಟೇ ಜಾಸ್ತಿ ಬಂದಿರೋದು. ಬಟ್ ಅದು ಹೊರತುಪಡಿಸಿ ನೀವು ಫನ್ ಮಾಡಿರೋದು ಅದೆಲ್ಲ ಜಾಸ್ತಿ ಏನು ಬರ್ಲಿಲ್ಲ. ಬಿಕಾಸ್ 1 hour 10 minutes ಮ್ಯಾಕ್ಸಿಮಮ್. ಆ ಫುಟೇಜ್ ಅಲ್ಲಿ ಏನ್ ತೋರಿಸ್ಬೇಕು ಅದನ್ನ ತೋರಿಸಿರ್ತಾರೆ ಮೇ ಬಿ. ಕರೆಕ್ಟ್. ನೀವು ಸುದೀಪ್ ಅವರು ಆಕ್ಚುಲಿ ಬಹುಶಃ ಈ ಸೀಸನ್ ಅಲ್ಲಿ ಇಷ್ಟೊಂದು ಕೋಪಗೊಂಡಿದ್ದು ಅಂದ್ರೆ ಸೀಸನ್ ಅಲ್ಲಿ ಬೇರೆ ಬೇರೆ ವಿಷಯಗಳಿಗೆ. ಸೊ ಅವ್ರ ಆತರ ಕ್ಲಾಸ್ ತಗೊಳ್ಳುವಾಗ ನಿಮ್ ಮನಸ್ಥಿತಿ ಹೇಗಿರ್ತಾ ಇತ್ತು? ಬಡಕತಾ ಇತ್ತು ಸರ್. ಇದೇ ಪ್ರತಿ ವೀಕೆಂಡ್ ಬಂದಾಗ್ಲೂ ನಮ್ಗೆ ಶುಕ್ರವಾರ ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ. ಬೆಳಗ್ಗೆ ನಮ್ಮನ್ನ ತುಂಬಾ ಬೇಗ ಎಪ್ಸೋರು, ಇನ್ನು ಕತ್ಲಿರ್ತಿತ್ತು ಅಷ್ಟು ಬೇಗ ಎಪ್ಸೋರು. ನಿದ್ದೆ ಬರ್ತಿರ್ಲಿಲ್ಲ. ಬೆಳಗ್ಗೆಲ್ಲ ಎಚ್ಚರ ಇರ್ತಾ ಇದ್ವಿ, ಇನ್ ಬರ್ತಾರೆ, ಇನ್ ಯಾರಕ್ ಕಾದಿದೆ ಇವತ್ತು, ಯಾರ ಬುಡಕ್ ಬರುತ್ತೆ, ಯಾವ ವಿಷಯ ಬರುತ್ತೆ, ಏನ್ ಮಾತಾಡ್ಬಿಟ್ಟಿದೀವಿ ನಾವು, ಇದೆಲ್ಲ ತುಂಬಾ ಓಡಾಡ್ತಾ ಅಲ್ಲಿ. ಇನ್ನು ನಾಮಿನೇಟ್ ಆಗ್ಬಿಟ್ಟಿದ್ರಂತೂ ಇನ್ನು ಸತ್ರು. ಸೊ ಇದ್ರ ತುಂಬಾ ಭಯ ಇರೋದು. ಆಮೇಲೆ ಅದನ್ನ ತುಂಬಾ ಪಾಸಿಟಿವ್ ಆಗಿ ತಗೋಬೇಕಾಗಿತ್ತು ನಾವು. ಯಾಕಂದ್ರೆ ಅಣ್ಣ ಹೇಳ್ತಿದ್ದಾರೆ ಅಂದ್ರೆ ಅದರಿಂದ ಏನೋ ಒಂದು ಅರ್ಥ ಇರುತ್ತೆ, ಏನೋ ಒಂದು ಹಿಂಟ್ ಇರುತ್ತೆ. ಅದನ್ನ ನೀನ್ ತಗೊಂಡು ನಿನ್ ಮುಂದಕ್ಕೆ ಹೋದ್ರೆ ಮಾತ್ರ ಆಟದಲ್ಲಿ ಕಂಟಿನ್ಯೂ ಆಗ್ತೀಯ ಅನ್ನೋದೊಂದು ತಲೆಯಲ್ಲಿರೋದು. ಬಟ್ ಭಯ ಅಂತೂ ಆಗ್ತಿತ್ತು, ನಿಜ ಭಯ ಆಗ್ತಿತ್ತು. ಯಾರನ್ನ ತರಾಟೆಗೆ ತೆಗೆದುಕೊಂಡಾಗ ನಿಮಗೆ ತುಂಬಾ ಇದನ್ನಿಸ್ತಂದ್ರೆ ಯಾಕೋ ಜಾಸ್ತಿ ಅಂದ್ರೆ ಕೋಪಗೊಂಡಿದ್ದಾರೆ, ಸಿಕ್ಕಾಪಟ್ಟೆ ಕೋಪದಲ್ಲಿದ್ದಾರೆ ಅಂತ ಅನ್ಸಿದ್ಯಾ? ಚೈತ್ರನ್ ವಿಚಾರದಲ್ಲಿ ಅವರು ಹೊರಗಡೆ ಹೋಗಿ ಬಂದ್ಮೇಲೆ ಒಂದಷ್ಟು ಹೇಳಿದ್ರಲ್ಲ ಮನೆಗೆ ಬಂದು, ಅದ್ ಆಕ್ಚುಲಿ ಅನಾವಶ್ಯಕವಾಗಿತ್ತು. ಅದ್ರಲ್ಲಿ ನಾವುಗಳು ಬಯಸ್ಕೊಂಡ್ವಿ. ಅಂಡ್ ಚೈತ್ರಂಗೆ ತಗೊಂಡಿದ್ ಕ್ಲಾಸು ಸಿಕ್ಕಾಪಟ್ಟೆ ಹಾರ್ಷ್ ಆಗಿತ್ತು. ಅಂಡ್ ಅದ್ ಅವಶ್ಯಕತೆ ಇತ್ತು, ಮನೆಗೆ ತುಂಬಾ ಅವಶ್ಯಕತೆ ಇತ್ತು, ಬೇಕಿತ್ತು. ಮತ್ತೆ ಚೈತ್ರ ಅವರು ಆಕ್ಚುಲಿ ಅಂದ್ರೆ ಕೆಲವೊಂದಷ್ಟು ಅವ್ರ ಕೇಸ್ ಇದೆ ಅದ್ರದ್ದು, ಅದಕ್ಕೆ ಸಲುವಾಗಿ ಅವ್ರು ಹೊರಗಡೆ ಹೋಗಿ ಕೆಲವೊಂದು ವಿಚಾರಣೆ ಎಲ್ಲ ವಿಚಾರಿಸಿ ಬರ್ತಾ ಇದ್ರು. ಆಕ್ಚುಲಿ ಅದೆಲ್ಲ ನಿಮಗೆ ಗೊತ್ತಿತ್ತ, ಗಮನಕ್ಕೆ ಬಂದಿತ್ತ? ಮನೆ ಒಳಗಡೆ ಗೊತ್ತಿರ್ಲಿಲ್ಲ. ಯಾಕಂದ್ರೆ ಆ ಒಂದು ಇನ್ಸಿಡೆಂಟ್ ಆದ್ಮೇಲೆ ಚೈತ್ರ ಯಾವ್ದನ್ನು ಹೇಳ್ತಿರ್ಲಿಲ್ಲ. ಡಾಕ್ಟರ್, ಹಾಸ್ಪಿಟಲ್ ಇಷ್ಟೇ ಹೇಳ್ತಾ ಇದ್ದು. ಅದ್ ಬಿಟ್ರೆ ಬೇರೆ ಯಾವ ವಿಷಯಗಳನ್ನು ಚೈತ್ರ ಹೇಳ್ತಿರ್ಲಿಲ್ಲ. ಕರೆಕ್ಟ್. ಇನ್ನು ಈಗ ಮನೆ ಒಳಗಡೆ ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ರಲ್ಲ, ಅದ್ರಲ್ಲಿ ನಿಮಗೆ ಕಂಪೇರ್ ಮಾಡಿದ್ರೆ ಬೇರೆ ಯಾರು ಹೋಗ್ಬೇಕಿತ್ತು ಅಂತ ನಿಮಗೆ ಅನ್ಸ್ತಾ ಇತ್ತು? ಕಷ್ಟ ಇದೆ ಸರ್. ಯಾಕಂದ್ರೆ ಪ್ರತಿಯೊಬ್ರು ಈ ವಾರ ತುಂಬಾ ಚೆನ್ನಾಗಿ ತಗೊಂಡಿದ್ರು. ಫಾರ್ ಎಕ್ಸಾಂಪಲ್ ಧನು ಅಂತ ಬಂದಾಗ ಅವ್ರ ವಿಚಾರವಾಗಿ ಅವ್ರು ತುಂಬಾ ಚೆನ್ನಾಗಿ ಸ್ಟ್ಯಾಂಡ್ ತಗೊಂಡಿದ್ರು ರಜತ್ ವಿಚಾರದಲ್ಲಿ. ಅಂಡ್ ರಜತ್ ಕೂಡ ತುಂಬಾ ಚೆನ್ನಾಗಿ ಆಡಿದ್ರು, ಭವ್ಯ ಚೆನ್ನಾಗಿ ಆಡಿದ್ರು. ಸೊ ನನಗೆ ಆತರ ಈ ವಾರ ಸ್ಪೆಷಲಿ ಈ ವಾರ ನಾವು ಕಳಪೆ ಕೊಡೋದಕ್ಕೂ ತುಂಬಾ ಕಷ್ಟ ಆಗಿತ್ತು. ಅಂಡ್ ಈ ವಾರ ನಾಮಿನೇಟ್ ಆದವರಲ್ಲಿ ಯಾರು ಹೋಗ್ತಾರೆ, ಆಕ್ಚುಲಿ ಫಸ್ಟ್ ನಾವು ಅಣ್ಣ ಬರಕ್ ಮುಂಚೆ ಕೂತ್ಕೊಂಡಾಗ ಎಲ್ರು ಅದನ್ನೇ ಒಬ್ಬೊಬ್ಬರ ಮುಖ ನೋಡ್ಕೊಂಡು ಹೇಳಿದ್ದು, ವೆರಿ ಟಫ್ ಕಾಲ್ ಈ ವಾರ, ಯಾರು ಹೋಗ್ತಾರೆ ಅಂತ ಹೇಳಕ್ಕೆ ಆಗಲ್ಲ, ಅಷ್ಟು ಟಫ್ ಆಗಿದೆ ಅಂತಾನೆ ಮಾತಾಡ್ಕೊಂಡಿದ್ವಿ ನಾವು. ಸೊ ತುಂಬಾ ಕಷ್ಟ ಇದೆ ಈ ವಾರ. ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ತುಂಬಾ ಕಷ್ಟ ಇದೆ.